ನಮಸ್ಕಾರ. ಎನ್ಒಸಿಟ್ ಅಂದ್ರೆ ನರ್ಸಿಂಗ್ ಆಫೀಸರ್ ಹುದ್ದೆಗಳಿಗಾಗಿ ನಡೆಯುವ ಆ ರಾಷ್ಟ್ರಮಟ್ಟದ ಪರೀಕ್ಷೆ ಇದೆಯಲ್ಲ, ಅದರಲ್ಲಿ ಮೊದಲನೇ ಅಟೆಂಪ್ಟ್ನಲ್ಲೇ ಒಂದು ಒಳ್ಳೆ ರ್ಯಾಂಕ್ ತಗೊಳ್ಳೋದು ಹೇಗೆ? ಇವತ್ತು ಇದನ್ನ ಸಾಧಿಸಿ ತೋರಿಸಿದ ಒಬ್ಬ ವೃತ್ತಿಪರರ ಸ್ಫೂರ್ತಿದಾಯಕ ಜರ್ನಿಯನ್ನ, ಅವರ ಸಕ್ಸಸ್ ಬ್ಲೂಪ್ರಿಂಟ್ ಅನ್ನ ಡಿಕೋಡ್ ಮಾಡೋಣ. ಬನ್ನಿ ಶುರು ಮಾಡೋಣ. 381. ಇದು ನಾರ್ಸೆಟ್ 4 ಪರೀಕ್ಷೆಯಲ್ಲಿ ರೋಹಿತ್ ಅವರ ಆಲ್ ಇಂಡಿಯಾ ರ್ಯಾಂಕ್. ಈ ಒಂದೇ ಒಂದು ನಂಬರ್ ಸಾಕು ಅವರು ಫಾಲೋ ಮಾಡಿದ ಸ್ಟ್ರಾಟಜಿ ಎಷ್ಟು ಪವರ್ಫುಲ್ ಆಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ. ಅಂದಾಗೆ ಇದು ಕೇವಲ ಒಂದು ರ್ಯಾಂಕ್ ಅಷ್ಟೇ ಅಲ್ಲ. ರೋಹಿತ್ ಇದನ್ನ ಸಾಧಿಸಿದ್ದು ತಮ್ಮ ಫಸ್ಟ್ ಅಟೆಂಪ್ಟ್ನಲ್ಲೇ, ಅದು ಒಂದು ಫುಲ್ ಟೈಮ್ ಜಾಬ್ ಮಾಡಿಕೊಂಡು. ಇಂಥ ಒಂದು ದೊಡ್ಡ ಚಾಲೆಂಜನ್ನ ಅವರು ಹೇಗೆ ಎದುರಿಸಿದ್ರು ಅನ್ನೋದೇ ಇವತ್ತಿನ ನಮ್ಮ ವಿಶ್ಲೇಷಣೆಯ ಕೇಂದ್ರಬಿಂದು. ಸರಿ, ಹಾಗಿದ್ರೆ ಅವರ ಜರ್ನಿ ಶುರುವಾಗಿದ್ದು ಹೇಗೆ ಅಂತ ನೋಡೋಣ. ಅವರೇನ್ ಮೊದಲಿನಿಂದಲೇ ಎಲ್ಲ ಸಿದ್ಧತೆ ಮಾಡಿಕೊಂಡು ಬಂದವರಲ್ಲ. ವಾಸ್ತವವಾಗಿ ಅವರ ಆರಂಭ ಸವಾಲುಗಳಿಂದಲೇ ತುಂಬಿತ್ತು. ಅವರೇ ಪ್ರಾಮಾಣಿಕವಾಗಿ ಒಪ್ಕೊಳ್ತಾರೆ, ಕಾಲೇಜ್ನಲ್ಲಿದ್ದಾಗ ನಾನು ಸರಿಯಾಗಿ ಓದಲೇ ಇಲ್ಲ, ನನ್ನ ಬೇಸಿಕ್ ಕಾನ್ಸೆಪ್ಟ್ಸ್ ವೀಕ್ ಇತ್ತು ಅಂತ. ಇದು ನಮ್ಮಲ್ಲಿ ಎಷ್ಟೋ ಜನರ ಕಥೆ ಅಲ್ವಾ? ಇದೇ ಕಾರಣಕ್ಕೆ ಅವರ ಸ್ಟೋರಿ ನಮಗೆಲ್ಲ ಇನ್ನಷ್ಟು ಕನೆಕ್ಟ್ ಆಗುತ್ತೆ. ಇಲ್ಲೇ ನೋಡಿ, ಅವರು ತಗೊಂಡಿದ್ದು ಒಂದು ಬಹಳ ಇಂಪಾರ್ಟೆಂಟ್ ಡಿಸಿಷನ್. ಪುಸ್ತಕಗಳನ್ನೇ ನಂಬಿ ಕೂರೋ ಬದಲು ಒಂದು ಆನ್ಲೈನ್ ಕೋರ್ಸ್ ಆಯ್ಕೆ ಮಾಡ್ಕೊಂಡ್ರು. ಯಾಕಂದ್ರೆ ಅವರ ಬೇಸಿಕ್ಸ್ ವೀಕ್ ಇತ್ತು. ಹಾಗಾಗಿ ಅವ್ರಿಗೆ ಬೇಕಾಗಿದ್ದು ಮೊದಲಿಂದ ಅಂದ್ರೆ ಝೀರೋದಿಂದ ಎಲ್ಲವನ್ನೂ ವ್ಯವಸ್ಥಿತವಾಗಿ ಹೇಳ್ಕೊಡೋ ಒಂದು ಮಾರ್ಗದರ್ಶನ. ಅವರು ಸಕ್ಸೆಸ್ ಏನೋ ರಾತ್ರೋರಾತ್ರಿ ಬಂದಿದ್ದಲ್ಲ. ಅದರ ಹಿಂದೆ ಹಲವು ತಿಂಗಳುಗಳ ಒಂದು ಅಚ್ಚುಕಟ್ಟಾದ ಪ್ಲಾನ್ ಇತ್ತು. ಆ ಕೋರ್ ಮೆಥಡ್ ಏನಿತ್ತು ಅಂತ ಈಗ ನೋಡೋಣ. ಇದು ಅವರ 8 ತಿಂಗಳ ಸ್ಟಡಿ ಪ್ಲಾನ್. ಒಂದು ವಿಷಯ ಗಮನಿಸಿ, ಇಡೀ ಸಿಲೆಬಸ್ನ ಅವರು ಹೇಗೆ ಸ್ಮಾರ್ಟಾಗಿ ಭಾಗ ಮಾಡಿದ್ದಾರೆ ಅಂತ. ಮೊದಲ 7 ತಿಂಗಳು ಮೇಜರ್ ಸಬ್ಜೆಕ್ಟ್ಸ್ಗೆ, ಆಮೇಲೆ ಮೈನಸ್ ಸಬ್ಜೆಕ್ಟ್ಸ್ಗೆ. ಇದರಿಂದ ಕಲಿಯೋದು ತುಂಬಾನೇ ಸುಲಭವಾಗತ್ತೆ, ಒತ್ತಡನೂ ಕಮ್ಮಿಯಾಗತ್ತೆ. ಅವರ ಡೈಲಿ ರೂಟೀನ್ ಹೇಗಿತ್ತು ಗೊತ್ತಾ? ಸಿಂಪಲ್, ಆದರೆ ಸಖತ್ ಪವರ್ಫುಲ್ ಆಗಿರೋ 5 ಸ್ಟೆಪ್ಸ್. ಪ್ರತಿದಿನ ಲೆಕ್ಚರ್ಸ್ ನೋಡೋದು, ಜೊತೆಗೆ ನೋಟ್ಸ್ ಮಾಡ್ಕೊಳ್ಳೋದು, ಆಮೇಲೆ ಅದನ್ನು ರಿವೈಸ್ ಮಾಡೋದು, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಪ್ರಾಕ್ಟೀಸ್ ಮಾಡೋದು, ಮತ್ತೆ ದಿನದ ಕೊನೆಯಲ್ಲಿ ಮಲ್ಗೋ ಮುಂಚೆ ಇನ್ನೊಂದ್ಸಲ ರಿವಿಷನ್ ಮಾಡೋದು. ಕಲಿತಿದ್ದು ಮರ್ತೋಗ್ಬಾರ್ದು ಅಂದ್ರೆ ಇದಕ್ಕಿಂತ ಒಳ್ಳೆ ದಾರಿ ಇಲ್ಲ. ಇದು ಅವರ ಸ್ಟಡಿಯ ಗೋಲ್ಡನ್ ರೂಲ್ ಅಂತಾನೆ ಹೇಳ್ಬೋದು. ಒಂದು ಸಬ್ಜೆಕ್ಟ್ ಮುಗಿಸಿದ ತಕ್ಷಣನೇ ನೆಕ್ಸ್ಟ್ ಸಬ್ಜೆಕ್ಟ್ಗೆ ಹಾರೋದು ತಪ್ಪು. ಅದನ್ನ 1-2 ಸಲ ರಿವೈಸ್ ಮಾಡಿ ಆಮೇಲೆ ಮುಂದೆ ಹೋಗೋದು. ಇದರಿಂದ ಏನಾಗುತ್ತೆ ಅಂದ್ರೆ ಹೊಸದ್ ಕಲಿಯುವಾಗ ಹಳೇದನ್ನ ಮರೆಯೋ ಚಾನ್ಸೇ ಇರಲ್ಲ. ಆದ್ರೆ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಎಲ್ಲವೂ ಪ್ಲಾನ್ ಪ್ರಕಾರನೇ ನಡೆಯಲಿಲ್ಲ. ಕೊನೆಯ ಕೆಲವು ತಿಂಗಳುಗಳಲ್ಲಿ ಅವರಿಗೆ ಒಂದು ದೊಡ್ಡ ಸವಾಲು ಎದುರಾಯಿತು. ಅದು ಅವರ ಇಡೀ ಸ್ಟ್ರಾಟಜಿಯನ್ನೇ ಬದಲಾಯಿಸೋ ಹಾಗೆ ಮಾಡ್ತು. ಅದೇನದು? ಹೌದು, ಅಚಾನಕ್ಕಾಗಿ ಪರೀಕ್ಷೆಯ ದಿನಾಂಕವನ್ನ 3 ತಿಂಗಳು ಮುಂದಕ್ಕೆ ತರಲಾಯಿತು. ಇದು ಅವರ ಇಡೀ ಶೆಡ್ಯೂಲನ್ನೇ ಹಾಳು ಮಾಡ್ತು. ಅಂದುಕೊಂಡಿದ್ದ ಸಮಯಕ್ಕಿಂತ ಕಡಿಮೆ ಅವಧಿ ಇದ್ದಾಗ ಅವರ ಇಡೀ ಪ್ಲಾನನ್ನೇ ಬದಲಾಯಿಸಬೇಕಾಗಿ ಬಂತು. ಟೈಮ್ ಕಡಿಮೆ ಇದ್ದಿದ್ರಿಂದ ಅವರು ಅಣಕು ಪರೀಕ್ಷೆಗಳನ್ನ ಅಂದ್ರೆ ಮಾಕ್ ಟೆಸ್ಟ್ ಬರೆಯೋದ್ರ ಮೇಲೆ ಜಾಸ್ತಿ ಗಮನ ಕೊಡ್ಲಿಲ್ಲ. ಬದಲಿಗೆ ಕಲ್ತಿರೋ ಕಾನ್ಸೆಪ್ಟ್ಸನ್ನೇ ಮತ್ತೆ ರಿವೈಸ್ ಮಾಡಿ ಅದರಲ್ಲೇ ಪರ್ಫೆಕ್ಟ್ ಆಗೋದ್ರ ಕಡೆಗೆ ಗಮನ ಹರಿಸಿದ್ರು. ನೋಡಿ, ಪರಿಸ್ಥಿತಿಗೆ ತಕ್ಕ ಹಾಗೆ ಅಡ್ಯಾಪ್ಟ್ ಆಗೋದು ಅಂದ್ರೆ ಇದೆ. ಅವರ ರಿವೈಸ್ಡ್ ಪ್ಲಾನ್ ಎಷ್ಟು ಇಂಟೆನ್ಸ್ ಆಗಿತ್ತು ಅಂದ್ರೆ ನೀವೇ ಊಹಿಸಿ. ಕೊನೆ 2 ತಿಂಗಳಲ್ಲಿ ಅವರು ಪ್ರತಿಯೊಂದು ಮೇಜರ್ ಸಬ್ಜೆಕ್ಟ್ನ 8-10 ಸಲ ರಿವೈಸ್ ಮಾಡಿದ್ರು. ಇದು ಅಸಾಧಾರಣವಾದ ಡೆಡಿಕೇಶನ್. ಇಲ್ಲಿ ಅವರೊಂದು ಸೂಪರ್ ಟೆಕ್ನಿಕ್ ಬಳಸಿದ್ರು. ಅದ್ರ ಹೆಸರು LMR, ಅಂದ್ರೆ ಲಾಸ್ಟ್ ಮಿನಿಟ್ ರಿವಿಷನ್. ಇದೇನಪ್ಪ ಅಂದ್ರೆ 3-4 ಸಲ ರಿವೈಸ್ ಮಾಡಿದ ಮೇಲೆ ಕಷ್ಟ ಅನ್ಸೋ ಟಾಪಿಕ್ಸ್ಗಳನ್ನಷ್ಟೇ ಒಂದೊಂದೇ ಲೈನ್ನಲ್ಲಿ ಬರೆದಿಟ್ಕೊಡೋದು. ಎಕ್ಸಾಮ್ಗೆ 1 ವಾರ ಮುಂಚೆ ಇದನ್ನ ನೋಡಿದ್ರೆ ಸಾಕು, ಇಡೀ ಟಾಪಿಕ್ ನೆನಪಿಗೆ ಬಂದ್ಬಿಡತ್ತೆ. ಓಕೆ, ಇಲ್ಲಿವರೆಗೂ ನಾವು ಸ್ಟ್ರಾಟಜಿ, ಟೆಕ್ನಿಕ್ಸ್ ಬಗ್ಗೆ ಮಾತಾಡಿದ್ವಿ. ಆದ್ರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದೇನ್ ಗೊತ್ತಾ? ಮೈಂಡ್ ಸೆಟ್. ಈ ಮಟ್ಟದ ಡೆಡಿಕೇಶನ್ಗೆ ಬೇಕಾದ ಆ ಮನಸ್ಥಿತಿ ಹೇಗಿತ್ತು ಅಂತ ಈಗ ನೋಡೋಣ. ಅವರ ಆಲ್ ಇನ್ ಮೈಂಡ್ ಸೆಟ್ ಅಂದ್ರೆ ಸುಮ್ಮನೆ ಹೇಳೋದಲ್ಲ. ಅವರು ತಮ್ಮನ್ನ ತಾವು ಸಂಪೂರ್ಣವಾಗಿ ಅದಕ್ಕಾಗಿ ಮುಡಿಪಾಗಿಟ್ಟಿದ್ರು. ಸೋಷಿಯಲ್ ಲೈಫನ್ನೇ ಬಿಟ್ಬಿಡಿದ್ರು. ಈ ಸಲ ಆಗ್ಲಿಲ್ಲ ಅಂದ್ರೆ ಹಿಂಗೆಂದಿಗೂ ಆಗಲ್ಲ ಅನ್ನೋ ಛಲದಿಂದ ಓದ್ತಿದ್ರು. ಕೆಲಸ ಮಾಡ್ಬೇಕಾದ್ರೆ, ಬಸ್ಸಲ್ಲಿ ಹೋಗ್ಬೇಕಾದ್ರೆ, ಎಲ್ಲೇ 1 ನಿಮಿಷ ಸಿಕ್ಕಿದ್ರೂ ಅದನ್ನ ಓದೋಕೆ ಬಳಸ್ಕೊಳ್ತಿದ್ರು. ಅವರ ಟೇಬಲ್ ಮೇಲೆ ಯಾವಾಗ್ಲೂ ಒಂದು ಲೈನ್ ಇರ್ತಿತ್ತಂತೆ, ಕಮಾನ್, ಯುವರ್ ಕಾಂಪಿಟೇಟರ್ ಇಸ್ ಸ್ಟಿಲ್ ಸ್ಟಡಿಯಿಂಗ್ ಅಂತ. ಸ್ವಲ್ಪ ರೆಸ್ಟ್ ಮಾಡೋಣ ಅನ್ಸಿದ್ರು ಆ ಲೈನ್ ನೋಡಿ ಮತ್ತೆ ಓದೋಕ್ ಕೂರ್ತಿದ್ರಂತೆ. ಅಂದ್ರೆ 1 ನಿಮಿಷ ವೇಸ್ಟ್ ಮಾಡಿದ್ರೂ ಬೇರೆಯವರು ಮುಂದೆ ಹೋಗ್ತಾರೆ ಅನ್ನೋ ಆ ಪ್ರೇರಣೆ ಇದೆಯಲ್ಲ, ಅದು ಅವರನ್ನು ನಿರಂತರವಾಗಿ ಓದುವಂತೆ ಮಾಡ್ತಿತ್ತು. ಸರಿ, ಹಾಗಿದ್ರೆ ಈ ಇಡೀ ಜರ್ನಿಯಿಂದ ನಮಗೆ ಸಿಗುವ ಪ್ರಮುಖ ಪಾಠಗಳೇನು? ಅದನ್ನ ಸಿಂಪಲ್ ಆಗಿ 4 ಪಾಯಿಂಟ್ಸ್ನಲ್ಲಿ ನೋಡೋಣ ಬನ್ನಿ. ಮೊದಲನೇದು, ನಿಮ್ಮ ಬೇಸಿಕ್ಸ್ ವೀಕ್ ಇದ್ರೆ ಅದನ್ನ ಮೊದಲು ಸರಿ ಮಾಡ್ಕೊಳ್ಳಿ. ಎರಡನೇದು,
ಒಂದು ಸಬ್ಜೆಕ್ಟ್ ಪರ್ಫೆಕ್ಟ್ ಆದಮೇಲೆ ಮುಂದಿನ ಸಬ್ಜೆಕ್ಟ್ಗೆ ಹೋಗಿ. ಮೂರನೇದು, ಮತ್ತೆ ಮತ್ತೆ ರಿವೈಸ್ ಮಾಡಿ. ಟೈಮ್ ಕಡಿಮೆ ಇದ್ದಾಗ ರಿವಿಷನ್ನೇ ನಿಮ್ಮ ದೊಡ್ಡ ಅಸ್ತ್ರ. ನಾಲ್ಕನೇದು, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ, ಆಲ್ ಇನ್ ಮೈಂಡ್ಸೆಟ್ ಬೆಳೆಸ್ಕೊಳ್ಳಿ. ಇಲ್ಲಿ ಮುಖ್ಯವಾದ ವಿಷಯ ಏನು ಅಂದ್ರೆ, ಇದನ್ನೆಲ್ಲ ಕೇಳಿ ಸುಮ್ನಾಗೋದಲ್ಲ, ಇದನ್ನ ಅಪ್ಲೈ ಮಾಡೋ. ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಈ ನೀಲನಕ್ಷೆಯಿಂದ ನೀವು ಇವತ್ತಿನಿಂದಲೇ ಅಳವಡಿಸ್ಕೊಳ್ಳೋಕೆ ಶುರು ಮಾಡುವ ಆ ಒಂದು ತಂತ್ರ ಯಾವುದು? ಒಂದು ಕ್ಷಣ ಯೋಚನೆ ಮಾಡಿ. ನಿಮ್ಮ ಉತ್ತರ ನಿಮ್ಮ ಯಶಸ್ಸಿನ ಮೊದಲ ಮೆಟ್ಟಿಲಾಗಬಹುದು.